पूरा सामान से लेके हमने ना बोल को कंपनियां से पकड़ मशीन से पकड़ पूरा पूरा एसोजेड पूरा खाली कर गई और लॉक ढाल छोड़ो लॉक ढालने की वजह से हम यहाँ आए ತಿಂಗಳಿಂದ ವನವಾಸ ಪಡ್ತಾ ಇದ್ದೀವಿ ಇವ್ರಿಗೆ ನನಗೆ ಸಂಬಳ ಕೊಡು ಅಂತ ಇವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಯಾರಿಗೆ ಅಂತ ಆನ್ಸರ್ ಮಾಡಲಿ ಸಾಕು ನಾಳೆ ಕೊಡ್ತೀನಿ ನಾಡ್ದೆ ಕೊಡ್ತೀನಿ ಬರೀ ಇದೆ ಎಲ್ಲ ಹೇಳಿದೆ ನಾವು ಇಲ್ಲಿ ಬಂದು ಮನವಿ ಕೊಟ್ಟಿದ್ದೆವು CP ಆಫೀಸ್ಗೆ ಸರಿಗೆ ಹೋಗಿ 2 ಸರಿ ಮನವಿ ಕೊಟ್ಟಿದ್ದೆವು ಯಾರು ಆ್ಯಕ್ಷನ್ ತಗೋತಾ ಇಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬರೀ ಹೇಳಿದ್ರೆ ನಾಳೆ ಬರೀ ನಾಡ್ದೆ ಬರೀ ಇದೇ ಹೇಳ್ತಾ ಇದ್ದಾರೆ ಯಾರು ಕರೆಕ್ಟ್ ಅವರು ಅದನ್ನೇ ಹೇಳ್ತಾರೆ ನಾವು ನೋಡ್ತೇವೆ ಮಾತಾಡ್ತೇವೆ ಕರೆಸ್ತೇವೆ ಪೇಮೆಂಟ್ ನಿಮ್ದೆಲ್ಲ ಕ್ಲಿಯರ್ ಮಾಡಿಸ್ತೇವೆ ಅಂತ ಹೇಳ್ತಾರೆ ಇಲ್ಲಿ ತನಕ ಯಾರೊಬ್ಬರು ರೆಸ್ಪಾನ್ಸ್ ಮಾಡಿಲ್ಲ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ 3 ತಿಂಗಳ ಪೇಮೆಂಟ್ ಕೊಡದ ಓನರ್ಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು 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 ನಿಮಗೆ ಯಾರು ಹೇಳಿ ನೀವು ಹಂಗೆ ಬಂದುಬಿಟ್ಟಿದ್ದೀರಿ ಹೌದಲ್ಲ ಇಲ್ಲಿ ಗೋಳಂಬಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿಲ್ಲ ನಿಮ್ಮ ಸ್ಟೇಷನ್ಗೆ ಹೇಳಿಲ್ಲ ನಿಮ್ಮ ಸಮಸ್ಯೆ ಅರ್ಥಕತ್ತಾದ್ರೆ ಎಟ್ಲೀಸ್ಟ್ ಒಂದು ಮಾತು ಹೇಳಿದ್ರು ಅಂತಂದ್ರೆ ನಮ್ಮದು ಕೆಲವಷ್ಟು ಜವಾಬ್ದಾರಿ ಇರ್ತಾವೆ ಇಲ್ಲ ತಪ್ಪ ಏನೋ ಬೇಡ ಬಟ್ ಅದನ್ನು ಇನ್ನೊಮ್ಮೆ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ನಮಗೆ ಕೆಲವಷ್ಟು ನಮಗೂ ಜವಾಬ್ದಾರಿ ಇರ್ತಾವೆ ನಮಗೂ ರಿಸ್ಟ್ರಿಕ್ಷನ್ಸ್ ಇರ್ತಾವೆ ಅಲ್ಲ ಒಬ್ಬೊತ್ತೀನಿ ಈಗ ನೀವು ಅದನ್ನು ತಲೆ ಇಟ್ಕೊಂಡಿದ್ದೀರಿ ನಾಳೆಗೆ ಇವರೆಲ್ಲ ಬಂದಿದ್ದಾರೆ ನಾಳೆ ಇವ್ರು ಬಂದವರು ಹೊರಗಿನವರು ಬರ್ತಾರೆ ಒಂದು ಮಾಹಿತಿ ಕೊಡ್ಬೇಕಲ್ಲ ಹೇಳೋದು ನೈಟ್ 2 ಗಂಟೆವರೆಗೂ ಬೇಕಾಗಿದ್ವಿ ಅವತ್ತು ನಮ್ಗೆ ಇವತ್ತು ನೋಡ್ರಿ ನಿಮ್ಮ ಸಮಸ್ಯೆ ನಂಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ನಮ್ಮ ಹೆಜ್ಜೆ ಒಳಗಿಂದ ಅಲ್ಲ ಬೇರೆ ಕಡೆ ಅವ್ರದ್ರಿ ಈಗ ನಮ್ಮ ಇದು DC ಆಫೀಸರ್ ನಮ್ಮ ಇದಕ್ಕೆ ಬರುತ್ತೆ ಅದಕ್ಕೆ ಒಂದು ಮಾತು ಹೇಳಿದ್ರ ಅಂತಂದ್ರೆ ಹಿಂಗೆ ಬರಾಕ್ತೀವಿ ಹಿಂಗೆ ನಾವು ಮನೆಗೆ ಕೊಡ್ತೀವಿ ಅಂತ ಹೇಳಿದ್ರು ಅಂತಂತಂದ್ರೆ ನಾವು ಇಲ್ಲಿ ಸ್ಟಾಫ್ ನಿಮ್ತೀವಿ ಇಲ್ಲಾಂದ್ರೆ ಒಬ್ರು ನಿಮ್ಸಿರ್ತಾರೆ ಅದಕ್ಕೆ ಅದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಏನೋ ಮನೆಗೆ ಕೊಡೋಕೆ ಬೇಡನಲ್ಲ ಬಟ್ ಮನೆಗೆ ಕೊಡೋಕೆ ನಮ್ಗೆ ಹೇಳ್ರಿ ಯಾಕಂದ್ರೆ अभी लेडीज को तकलीफ है हेल्प मांगने तुम्हारे पास आना है नहीं आना नहीं वही बता रहा हूँ ना देखिए आपको नहीं आने के लिए मत नहीं बोल रहा हूँ मैं आइए मगर एडवांस हमको इंटीमेशन सर हमारी प्रॉब्लम सॉल्व करो तो सर इतने लेडीज आई छोटे छोटे बच्चों को छोड़ के हमें फीस नहीं भरी माँ मेरे बात सुनो आप इधर आने से मेरे को कोई दिक्कत नहीं है आप जो भी आपका काम होना है साहब है उनसे मिले हमको कोई दिक्कत नहीं है मगर आने से पहले हमको एक बार इन्फॉर्म करना चाहिए था सर लेकिन 6 महीने से पहले भी करेंगे सर हम और DC ऑफिस में भी गए सर नहीं वैसा नहीं आज इतने लोग आए ना एक बार नहीं वो अलग है ये अलग है मगर डेट ಪ್ರಾಬ್ಲಮ್ ಆಗಿ ಬಂದಿದ್ದು ಸರ್ ನಾವು ಏನು ಮಾಡಬೇಕು ಸರಿ ಅಮ್ಮ ನಿಮ್ಮ ಸಮಸ್ಯೆಗೆ ನೀವು ಬಂದಿರಲಿಲ್ಲ ಈಗ ನಿಮ್ಮ ಸಮಸ್ಯೆ ನೀವು ಹೇಳಾಕತ್ತೀರಿ ಈಗ ನಮ್ದು ಇರ್ತಾವ ಕೆಲವಷ್ಟು ನಮಗೆ ಅಡ್ವಾನ್ಸ್ ಮಾಹಿತಿ ಹೇಳ್ರಿ ಅಂತ ಹೇಳೋದು ಅಷ್ಟೇ ಮತ್ತೇನಿಲ್ಲ ಇದೆಲ್ಲ ಹೆಣ್ಮಕ್ಳು ಬಂದಿದ್ದೀರಿ ನಮ್ಮ ನಾವು ಡಬ್ಲ್ಯೂ ಸ್ಟಾಫ್ ನಾವು ಕರೆಸ್ಬಿಟ್ಟಿವಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಇದು ನಾವು ಹೇಳಾರ್ದ ಬಂದಿದ್ದು ತಪ್ಪಂದ್ರು ನಾವು ಇದಕ್ಕೂ ನೀವು ಸಾಲ್ವ್ ಮಾಡಿ ನಮ್ಗೆ ನ್ಯಾಯ ಬೇಕೇ ಬೇಕು ಈ ಸರಿ ನೋಡಮ್ಮ ನಾನು ಅದಕ್ಕೆ ಅಧಿಕಾರಿ ಅಲ್ಲ ನಿಮ್ಮ ಸಮಸ್ಯೆ ನಿಮ್ದು ಪ್ರೈವೇಟ್ ಐತೋ ಏನೋ ಪಬ್ಲಿಕ್ ಸೆಕ್ಟರ್ ಐತೋ ಯಾವುದು ಗೊತ್ತಿಲ್ಲ ನಾನು ಹೇಳೋದು ಇಷ್ಟ ನೀವು ಬಂದಿದ್ದೀರಿ ತಮ್ಮ ದಯವಿಟ್ಟು ಒಂದು 30 ಮುಂಚೆ ಹೇಳ್ತು ಬರ್ರಿ 1 ದಿನ 2 ದಿನ ಮುಂಚೆ ಅಂತೇಳಿ ಇಷ್ಟ ನಂದು ಹೇಳೋದು ಮತ್ತೇನಿಲ್ಲ ಸರ್ಕಾರಿ ಖಾಸಗಿ ಐತೆ ಖಾಸಗಿ ಇತ್ತಂತಂದ್ರೆ ಯಾರು ಏನು ಮಾಡ್ತಾರೆ ಖಾಸಗಿ ಅದರ ಸಂಗ ನೀವು ಹೆಲ್ಪ್ ಮಾಡ್ಬೇಡ್ರಿ ಅಲ್ಲಮ್ಮ ಕರೆಕ್ಟ್ ಖಾಸಗಿ ಇತ್ತಂತಂದ್ರೆ ನಿಮ್ಮ ಕನ್ಸರ್ನ್ ಸ್ಟೇಷನ್ದಾಗ ಕೇಸ್ ರಿಜಿಸ್ಟರ್ ಮಾಡ್ರಿ ಈಗ ಯಾವ ಸ್ಟೇಷನ್ ಬರುತ್ತೆ ನಿಮ್ಗೆ ಅಲ್ಲಿ ಮಾಡಿ यह होमनहल्ली में एक बड़ी फैक्ट्री है। हम सब वर्कर्स 200 के ऊपर से वर्कर्स वहाँ पे काम कर रहे हैं। 6 महीने से पेमेंट दिया था नहीं, 3 महीने की दिए, 3 महीने की हमारी नहीं दे। हमारे छोटे छोटे बच्चे हैं, स्कूल की फ़ी भरने का है, संगा के पैसे भरने के हैं। हमारे पैसे हम ना इंसाफ दिला दो, हमारे पैसे पेमेंट वापस दे दो हमारे पास। इतना ही है, मैंने कुछ भी नहीं इससे ज़्यादा कहते हैं।
बस इतना क्या समस्या है? समस्या हमारी बहुत समस्या है, लेकिन पेमेंट दे रहा है तो समस्या होना नहीं। हमारे पेमेंट किस नहीं देने लगा तो हमें क्या करना। छोटे छोटे बच्चे ही हमारे घर छोड़ कर एक वुमेन हमारे ऑटो के रिक्शे के पैसे नहीं रहते, हम चल लेते गए उनके पास काम करने के लिए, वो भी नहीं देता। हमने पैसे कर बोले तो ये इंसाफी है क्या? इंसाफी नहीं। जाग बैठता वहाँ बोले बाद नहीं तुम्हारा पेमेंट कब देते हैं, हमें देते हैं कर बोलते हैं। देना मतलब आग सामने तो हमारे होना नहीं, रूबरू होना नहीं, बात करना नहीं, वट बात करना हमें देते हैं कर बोले। तब ये सब है राम जी सर कुछ बोल रहे हैं हमें पैसे दो सर का। अब उन्होंने क्या बोल रहे हमने जोर जबरदस्ती करे तो हमें क्या भी फांसी वाले तो कर बोल रहे थे मतलब वो सामने आग बात करें हमारा बस भी क्या भी नहीं। कितने साल से काम कर रहे थे? हम इन 9 साल से काम कर रहे हैं, लेकिन मैं तो कर रहा हूँ 4 साल से, और वो 4 साल से पेमेंट तो करे नहीं पहले के मालक, अब दूसरा मालक लेता है ये प्रॉब्लम हो रही थी, कुछ भी नहीं है। हमना 9,000 है पेमेंट, 9,000 8,000 वर्कर्स को देख है। अभी कितने महीने की पेमेंट आना? अब ना 6 महीने की पेमेंट में 3 महीने की दी, अभी 3 महीने की पेमेंट देना हमने। ये पेमेंट जो आपकी महीना होती थी क्या 6 महीने में एक बार ऐसा? नहीं, महीना पहला होती थी, अभी ये 2 महीने 1 महीना ऐसा हो रही है। इनकी प्रॉब्लम क्या है सोल्व हमना सामने तो बताना एक नहीं ताक सामने हमने बात करना एक। मालक छप जाग बैठा था, लेडीज क्या करना। कितने महीने में बंद हो सकते हैं? अब बंद होकर भी 6 महीने चालू है, देखो 6वां महीना चालू है। कंप्लेंट करेंगे आप? कंप्लेंट करें इसकी पहले 6 महीने के पीछे वो 1 महीना बंद कर जाने के पीछे से हमें कंप्लेंट करेंगे। इतने सब 2 बार आ गए, मैं डीसी ऑफिस को आ गई, एसपी ऑफिस को भी आकर मुलाकात करें, अभी कुछ भी रहा कितने लोग काम करते थे? 200 के ऊपर है सर। हाँ 200 सबकी पेमेंट देना 3-3 महीने के दी, अभी 3 महीने के देना। मालक वो बोल रहा हूँ उसका नाम तो मुझे नहीं मालूम, लेकिन राम जी सर का मालूम ना है हम ना काम करते थे। हाँ अब वो सामने आना पूरा सामान ले गए, पूरा सामान से लेके हमने ना बोल को कंपनी से पकड़ मशीन से पकड़ पूरा एज पूरा खाली कर गई। वहाँ लॉक ढाल छोड़ो, वो लॉक ढालने की वजह से हम यहाँ आए, हमने हेल्प कर दो बस होता, इससे ज़्यादा हमने क्या ना हमारे पेमेंट हमने क्लियर कर दो, हमने है सो इंसाफ कर दो बस, और कुछ नहीं। आज क्या करें? आज क्या नहीं हो रहा कर हम ना डीसी से ऑफिस में हम इंसाफ मांगने के वास्ते रहे, हम ना पैसे हमारी पेमेंट हम ना दिला दो सरकार, हमें रिक्वेस्ट करके बात करने के वास्ते उनको हमारी हेल्प करके उन्हें दे दे। सब व्यक्ति कस्टमर आते पूरी लेडीज है सर, छोटे छोटे बच्चे भी हैं उनके, एक हाँ पूरे एम्प्लॉय चाहिए, उनके आंखों में आंसू भी है, हमारी राबे से मेहनत के पैसे नहीं आ रहे तो हम ना करो पाप रो रहे सर उन्होंने। अब उनकी हेल्प करना हम उनका काम है, आँख उन्होंने सामने आग बात करना, एक मालक नहीं तो कैसे बोलना आँख सामने छिप ले बैठे तो कैसा है लेडीज़ के पैसे लेने अच्छा लगता है क्या? लेडीज़ के पैसे ले को ऐसा करने के वास्ते वो बड़े कौन से मालक हैं, वो नाम बीमा वो मालक आग हमारे साथ सबके साथ बात करना। आपका नाम? मेरा नाम तहमीना सर ने ಮೆಕ್ಕಲ್ಕೋಟೆ। ವರ್ಷದಿಂದನೂ ಸದಾಶಿವ ಗಾರ್ಮೆಂಟ್ ಅಂತೇಳಿ ನಡ್ಸ್ಕೊಂಡು ಬಂದಿದ್ರಿ ಅವ್ರು ಇದ್ದಾಗ ಯಾವುದೇ ಒಂದು ಪ್ರಾಬ್ಲಮ್ ನಮಗಾಗಿರಲಿಲ್ಲ, ಯಾಕಂದರೆ ಓನರು ಪ್ರತಿ ತಿಂಗಳು 7ನೇ ತಾರೀಕಿಗೆ ನಮಗೆಲ್ಲ ಪೇಮೆಂಟ್ ಕೊಡ್ತಾಯಿದ್ರು। ಈ ಪ್ರಪಂಚನ ಅನ್ನೋದು ಇವರು ಸದಾಶಿವ ಗಾರ್ಮೆಂಟನ್ನು ಲೀಜಿಗೆ ತೊಗೊಂಡ್ರು, 2 ವರ್ಷ ನಡೆಸಿದ್ರು, 6 ತಿಂಗಳು ಕರೆಕ್ಟಾಗಿ ಪೇಮೆಂಟ್ ಕೊಟ್ಟರು। ಆ ನಂತರ 1 ತಿಂಗಳು 2 ತಿಂಗಳು 1 ತಿಂಗಳು 2 ತಿಂಗಳು ಡಿಲೇ ಮಾಡ್ಕೋತ ಬಂದರು। ಈಗ ಏನೈತಿ 4 ತಿಂಗಳಾಯಿತು ಪೇಮೆಂಟ್ ಕೊಟ್ಟಿಲ್ಲ, ಪೇಮೆಂಟ್ ಕೊಡೋದು ಕೇಳಿದ್ರೆ ನಾಳೆ ಕೊಡ್ತೀನಿ ನಾಡ್ದೆ ಕೊಡ್ತೀನಿ ಬರೀ ಇದನ್ನೇ ಹೇಳ್ಕೊತ ಹೋದ್ರು। ಬಟ್ ನಾವೀಗ ಏನೈತಿ ಪೇಮೆಂಟ್ ಸಲಿಂದ ನಾವು ಉಗ್ರವಾದ ಹೋರಾಟಕ್ಕೆ ನಿಂತೇವಿ। ಈಗ ಪೇಮೆಂಟು ಇಲ್ಲಿವರೆಗೂ ಬರೀ 6 ತಿಂಗಳಾಯಿತು, ಈಗ ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ಕೊಂಡು ಹೋಗ್ಯಾರ ಅವ್ರು, ಇಲ್ಲಿ ತನೂ ಪೇಮೆಂಟ್ ಕೊಟ್ಟೇ ಇಲ್ಲ ಅವರು। ಅದಕ್ಕೆ ಪೇಮೆಂಟ್ ಕೇಳಿದ್ರೆ ಓನರು ಎಲ್ಲ ಬೋರ್ಡ್ ಕಿತ್ಕೊಂಡು ಅವ್ರ ಹೆಂಡತಿ ಹೋಗಿ ಬಂಕಾಪುರದಾಗ ಅಲ್ಲಿ ಕೂತಾರ್ರಿ, ಪೇಮೆಂಟ್ ಕೇಳಿದ್ರೆ ನಾವು ಕೊಡೋಕೆ ಆಗಲ್ಲ, ಏನು ಮಾಡ್ತೀರಿ ನೀವು ಅವಾಚ್ಯವಾಗಿ ಶಬ್ದವಾಗಿ ಮಾತಾಡ್ತಾರೆ ನಮಗೆ ರೀ। ಏನು ಕೇಳೋದು ಅವ್ರಿಗೆ, ಯಾರನ್ನ ಕೇಳೋದು ಹೇಳ್ರಿ ನೀವು? ಒಂದು ಸರಿ ಬಂದ್ಬಿಟ್ಟು ನಾವು DC ಆಫೀಸ್ಗೆ ಇಲ್ಲಿ ಬಂದು ಹೋಗ್ಯಾವ್ರಿ, ಮನವಿ ಕೊಟ್ಟೆವು, ಮತ್ತು CPI 2 ಸರಿ ಬಂದಕ್ಕಿಂತ ಅಲ್ಲಿ ಹೇಳೇವ್ರಿ, ಪೊಲೀಸ್ ಸ್ಟೇಷನ್ಗೆ 1 ತಿಂಗಳ ತಡೆಯಾಕತ್ತೇವು, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ರಿ। ಮತ್ತು ಕಾರ್ಮಿಕ ಇಲಾಖೆಯಿಂದ ಅಲ್ಲಿ ನಾವು ಹೋಗಿ ಬಂದೇವ್ರಿ, ಅಲ್ಲಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ರಿ। ಮತ್ತು ನಾವು ಯಾರನ್ನ ಕೇಳೋದು? ಹಿಂಗಾದ್ರೆ ಯಾರನ್ನ ಕೇಳೋದು? ಪೇಮೆಂಟ್ ಯಾರನ್ನ ಕೇಳೋದು ಹೇಳ್ರಿ? 6 ತಿಂಗಳಿಟ್ಲೆ ಪೇಮೆಂಟ್ ಇಲ್ಲ ಅಂದ್ರೆ ನಾವು ಹೆಂಗಿರೋದು ಹೇಳ್ಬಿಟ್ರಿ? ಇಷ್ಟೆಲ್ಲ ವರ್ಕರ್ ಎಲ್ಲ ಬಂದ್ರೆ ಇಷ್ಟೆಲ್ಲ ಲೇಡೀಸ್ ಇದಾರೆ, ಇವರೆಲ್ಲ ಮನ್ಯಾಗ ಅವ್ರು ಗಂಡದಾರೆ ಹೆಂಗಿರ್ತಾರೆ ಹೇಳ್ತಾರೆ ಹೇಳ್ರಿ? ಲೇಬಲ್ಲು 200 ಜನ ಮೇಲೆ ಅದ ರೀ। ಪೇಮೆಂಟು 80 ಲಕ್ಷ ಬರ್ಬೇಕ್ರಿ ಪೇಮೆಂಟ್ ಟೋಟಲ್ ಆಗಿರಿ। PF ತುಂಬಿಲ್ರಿ, ESI ತುಂಬಿಲ್ಲ, ಮತ್ತು ವರ್ಕರ್ ಯಾರ್ದು ಸ್ಯಾಲ್ರಿ ಆಗಿಲ್ಲ, ಗಾಡಿ ಯಾರ್ದಾಗಿಲ್ಲ, ಬಾಡಿಗೆ ಇಲ್ಲ, ಯಾವುದು ಇಲ್ಲಿ ತನಕ ಏನು ಒಂದು ಕೊಟ್ಟಿಲ್ಲ ಅವರು। ಬರೀ ಕೇಳಿದ್ರೆ ಸಾಕು, ಹಾಂ ನಾಳೆ ಕೊಡ್ತೀನಿ ನಾಡ್ದೆ ಕೊಡ್ತೀನಿ, ಬರೀ ಇದೆ ಎಲ್ಲ ಹೇಳಿದೆ। ನಾವು ಇಲ್ಲಿ ಬಂದು ಮನವಿ ಕೊಟ್ಟಿದ್ದೆವು, CPI ಆಫೀಸ್ಗೆ ಸರಿಗೆ ಹೋಗಿ 2 ಸರಿ ಮನವಿ ಕೊಟ್ಟಿದ್ದೆವು, ಯಾರು ಆ್ಯಕ್ಷನ್ ತೊಗೋತಾ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬರೀ ಹೇಳಿದ್ರೆ ನಾಳೆ ಬರೀ ನಾಡ್ದೆ ಬರೀ ಇದೇ ಹೇಳ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಅವರು ಅದನ್ನೇ ಹೇಳ್ತಾರೆ, ನಾವು ನೋಡ್ತೇವೆ ಮಾತಾಡ್ತೇವೆ ಕರೆಸ್ತೇವೆ ಪೇಮೆಂಟ್ ನಿಮ್ದೆಲ್ಲ ಕ್ಲಿಯರ್ ಮಾಡಿಸ್ತೇವೆ ಅಂತ ಹೇಳ್ತಾರೆ। ಇಲ್ಲಿ ತನಕ ಯಾರೊಬ್ಬರು ರೆಸ್ಪಾನ್ಸ್ ಮಾಡಿಲ್ಲ। ಓನರು ಗಾರ್ಮೆಂಟ್ ಓನರು ವಿಶ್ವನಾಥ್ ಪೂಜಾರಿ ಅಂತ ಹೇಳ್ಬಿಟ್ಟು ನಡೆಸ್ತಾ ಇರೋದು ರಾಘವೇಂದ್ರ ಸರ್ ರೀ, ಬಂಕಾಪುರದವ್ರು, ಮೇಳಿಗೇರಿ
ಅವ್ರು ನಡೆಸ್ತಾ ಇರೋದು. ಮತ್ತೆ ಕ್ರಾಂತಿ ಕಿರಣ್ ಅಂತ ಹೇಳ್ಬಿಟ್ಟು ಸಮಸ್ಯೆ ಆಗಿರೋದು ಯಾರಿಂದ ಸಮಸ್ಯೆ ಆಗಿದೆ? ಇವ್ರು ರಾಘವೇಂದ್ರ ಮತ್ತೆ ಕ್ರಾಂತಿ ಕಿರಣ್ ಇಂದ ಅವರಿಂದ ನಮಗೆ ಸಮಸ್ಯೆ ಆಗ್ತಾ ಇರೋದ್ರಿ. ಇವ್ರ ಮೊದಲು ಓನರ್ ಇಂದ ಯಾವ್ದು ಸಮಸ್ಯೆ ಇರಲಿಲ್ಲ ನಮಗೆ. 7 ವರ್ಷನೂ ಕರೆಕ್ಟ್ 7ನೇ ತಾರೀಕಿಗೆ ಪೇಮೆಂಟ್ ಎಲ್ಲಾನು ಬಂದಿದೆ, ESI ತುಂಬ್ಯಾರ, ಎಲ್ಲ ತುಂಬ್ಯಾರಿ. ಬಟ್ ಇವ್ರು ಅವರಿಗೆ ಲೀಸ್ ಕೊಟ್ಟಿಂದ ಯಾವುದೇ ಕಾರಣಕ್ಕೂ 1 ರೂಪಾಯಿ ಇಲ್ಲಿ ತನಕ PF ತುಂಬಿಲ್ಲ. 13 ತಿಂಗಳಾಯ್ತು, ESI ತುಂಬಿಲ್ಲ, PF ತುಂಬಿಲ್ಲ. ಫ್ಯಾಕ್ಟ್ರಿ ಹೊನಗನಹಳ್ಳಿಯಲ್ಲಿ ಇದೆ ರೀ. ಹೊನಗನಹಳ್ಳಿ ಒಳಗೆ ರೈಲ್ವೆ ಗೇಟ್ ಬ್ರಿಡ್ಜ್ ಕೆಳಗಡೆ ಹೊನಗನಹಳ್ಳಿಯಲ್ಲಿ ಇದೆ ರೀ ಫ್ಯಾಕ್ಟ್ರಿ. ಹಾ ಬಂದಿದ್ದೇವ್ರಿ, ಲಾಸ್ಟ್ ಟೈಮ್ನು ಬಂದು ಇಲ್ಲಿ ಧರಣಿ ಮಾಡಿ ಹೋಗ್ಯಾವ್ರಿ. ಅವಾಗೂ ಏನು ಆಕ್ಷನ್ ತಗೊಂಡಿಲ್ರಿ, ಬರೀ ಹೇಳಿದ್ರಿ ನಾವು ಎಲ್ಲ ಮಾಡ್ತೀವಿ, 1 ತಿಂಗಳೊಳಗೆ ರೀಕವರ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರಿ. ಬಟ್ ಇಲ್ಲಿ ತನಕ ಏನು ರೀಕವರ್ ಮಾಡಿಲ್ಲ. ಅವ್ರ ಕಡೆ ಏನು ರೆಸ್ಪಾನ್ಸೇ ಬಂದಿಲ್ಲ ನಮಗೆ. ಕೇಳಿದ್ರೆ ಆಯ್ತು ಬರುತ್ತೆ ಇದೇ ಹೇಳ್ತಾ ಇದಾರೆ ಅಷ್ಟೇ. ಇಲ್ಲಿ ತನಕ ಯಾರೊಬ್ರು ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾ ಅಲ್ಲಿ ತನಕ ದುಡಿದೇವ್ರಿ. ಈಗ ಏನೈತೆ 6 ತಿಂಗಳಾಯ್ತು, ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗ್ಬಿಟ್ಟಾರ. ಈಗ ಅವರು ಬಾಗ್ಲ ಹಾಕೊಂಡು ನಾವು ಯಾರನ್ನ ಕೇಳೋಣ. ನನ್ನ ಹೆಸರು ಮಲ್ಲಿಕಾರ್ಜುನ್ ರೀ, ತೊಣಶ್ಯಾವ್ರಿ ನಮ್ಮೂರು. ಏನು ಮಾಡಿದ್ರು 4 ತಿಂಗಳು ಪೇಮೆಂಟ್ ಆಗಿಲ್ರಿ, ಮತ್ತು PF ತುಂಬಿಲ್ಲ, ಏನೂ ತುಂಬಿಲ್ಲ. ಮನೆ ನಾವು ಪರಿಸ್ಥಿತಿ ಇದು ಇಲ್ರಿ, ನಮ್ಮದು ಗಂಡ ಮನ್ಯಾಗ ಇದು ಇಲ್ರಿ, ನಾವು ದುಡ್ಕೊಂಡು ತಿನ್ನಕ್ಕೆ ಬಂದೇವ್ರಿ. ನಮ್ಮ ಭಾಳ ಗಂಭೀರ ಐತ್ರಿ, ನಮಗೆ ಮಾತೂ ಬರಂಗಿಲ್ರಿ. ಈಗ 3 ತಿಂಗಳು ಪೇಮೆಂಟ್ ಐತ್ರಿ, ಮತ್ತು PF ESI ಅದೆಲ್ಲ ಭಾಳ ಅದಾವ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಸೆಳೆದಿರಿ, ಮನವಿ ಕೊಟ್ಟಿರಿ, ಎಲ್ಲ ಒಟ್ಟು ಆಗೈತ್ರಿ. ಎಲ್ಲ ಕಡೆ ತಿರುಗಾಡ್ಯಾರಿ. ನಮ್ಮ ಸರ್ ಭಾಳ ಇದು ಮಾಡ್ಯಾರಿ, ನಮ್ಗೆ ತೊಗೊಂತ ಎಲ್ಲ ಭಾಳ ಕಷ್ಟಕ್ಕೆ ತೊಗೊಂಡಾರಿ ಅವರು. ಎಷ್ಟು ತಿಂಗಳಿಂದ ಪಗಾರ ಬರಬೇಕು? ಶಿವನಿಂಗಮ್ಮ ರೀ. ಪೇಮೆಂಟ್ ಬಂದಿಲ್ಲ ರೀ. 6 ತಿಂಗಳು ಆತು ರೀ ಫ್ಯಾಕ್ಟ್ರಿ ಕ್ಲೋಸ್ ಆಗಿ. ನಮ್ಮದು ಭಾಳ ತ್ರಾಸ ಐತೆ ರೀ. ನಮ್ಮ ಮನೆಯವರು ತೀರ್ಕೊಂಡಾರ್ರಿ, ನಮಗೆ ಯಾರೂ ಇಲ್ಲರಿ ಆಧಾರ. ಈ ಕಡೆ ಮಕ್ಕಳು ಇಲ್ಲರಿ, ಯಾರೂ ಇಲ್ಲರಿ. ನಮ್ಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾ ಈಗ 3 ವರ್ಷ ಆತು ರೀ ಕೆಲಸ ಮಾಡೋದು. 3 ವರ್ಷ ಪೂರ್ತಿ ಸಂಬಳ ಕೊಟ್ಕೊಂಡು ಬಂದು ಈಗ 4 ತಿಂಗಳಿಂದ ಕೊಟ್ಟಿದ್ದೀರಿ? ಹ್ಞೂ ರೀ, ಈಗ ನಾವು 1 ವರ್ಷ ಆತು ರೀ, ಒಟ್ಟು ಏನು ಪೇಮೆಂಟ ಸರಿಯಾಗಿ ಕೊಟ್ಟಿಲ್ಲ ರೀ. ಬೇರೆಯವ್ರು ನಡ್ಸತ್ತಾರೆ? ಹ್ಞೂ ರೀ, ಅವರೇ ಸರ ನಡ್ಸಾಕ್ತಾರೆ ರೀ ರಾಘವೇಂದ್ರ ಸರ್. ಈಗ ಏನಂತಾರ ಸಂಬಳ ಕೇಳಿದ್ರೆ? ಅವ್ರೇನು 1 ತಿಂಗಳು ಇಟ್ಕೊಳ್ಳೋದು, 2 ತಿಂಗಳು ಇಟ್ಕೊಳ್ಳೋದು, 3ನೇ ತಿಂಗಳಿಗೆ ಸಂಬಳ ಕೊಡೋದು ರೀ. ಪೇಮೆಂಟ್ ಪೆಂಡಿಂಗ್ ಉಳ್ದದ? ಹಾಂ, ಪೆಂಡಿಂಗ್ ಉಳ್ದದ. ಮತ್ತು ಈಗೇನು ಲಾಕ್ ಮಾಡ್ಯಾರಂತಲ್ರಿ, ಬೋರ್ಡ್ ತಗೊಂಡು ಹೋಗಿದಾರ, ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ ಅಂತಾರ? ಹೌದು ರೀ, ಎಲ್ಲ ಕಿತ್ಕೊಂಡು ಹೋಗ್ಯಾರ ರೀ. ಹೋಗಿ ಅಲ್ಲಿ ಬಂಕಾಪುರದಾಗ ಕೂತ್ಬಿಟ್ಟಾರ. ಈಗ ಅಧಿಕಾರಿಗಳಿಗೆ ಮನವಿ ಅದು ಕೊಟ್ಟಿರಿ? ಮತ್ತೆ ಎಲ್ಲ DC ಆಫೀಸ್ಗೆ ಬಂದು ಎಲ್ಲ ಕಂಪ್ಲೇಂಟ್ ಮಾಡ್ಯಾವ್ರಿ. ನಾವು ಎಲ್ಲ ಚಂತನ ಕೂತೇವ್ರಿ, ಇಲ್ಲಿ ಚಂಚನ ಕುಂತ ಹೋಗ್ಯಾವ್ರಿ. ರಾತ್ರಿ 12 ತನಕ ಫ್ಯಾಕ್ಟ್ರಿ ಮುಂದೆ ಕುಂತ ಎಲ್ಲ ಇದು ಮಾಡ್ಯಾವ್ರಿ. ಪೊಲೀಸ್ ಕಂಪ್ಲೇಂಟ್ ಅದು ಎಲ್ಲ ಕೊಟ್ಟಿದ್ದೇವ್ರಿ. ಈಗ ಏನಾಗ್ತದೆ? ಈಗ ನಮ್ಗೆ ಪೇಮೆಂಟ್ ಸಿಗ್ಬೇಕ್ರಿ, ನಮ್ಮ ಫ್ಯಾಕ್ಟ್ರಿ ಚಾಲೂ ಆಗ್ಬೇಕ್ರಿ. ಕೊಡ್ರಿ ನೀವು ಮುಂದೆ ಬರ್ರಿ. ಈಗಾಗಲೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ಸೊ ಈಗಾಗಲೇ ಅವ್ರ ಮೇಲೆ ಸಾಕಷ್ಟು ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ. ಸ್ವಲ್ಪ ಕೇಸ್ ಕ್ಲಿಯರ್ ಆಗೋ ತನಕ ಅಂಥೇಳಿ ಅದು ವೇಟಿಂಗ್ ಮಾಡ್ತಿದ್ದಾರೆ. ಈಗಾಗಲೇ ನಿಮ್ಮ ಭಾಳಷ್ಟು ಸಲ ನೋಟಿಸ್ ಕೂಡ ಕೊಟ್ಟರು. ಯಾರೋ ಫ್ಯಾಕ್ಟ್ರಿ ಡಿಪಾರ್ಟ್ಮೆಂಟಿಂದ ಸಾಹೇಬರು ಬಂದಿದ್ದರು, ಅದನ್ನೆಲ್ಲ ವೆರಿಫೈ ಮಾಡಿ ಈಗಾಗಲೇ ಕೇಸ್ ಕೂಡ ಅವ್ರ ಮೇಲೆ ಬುಕ್ ಮಾಡಿದ್ದಾರೆ. ಸೊ ಆದ್ರೂ ಕೂಡ ಈಗೇನು ತಾವು ಸ್ಯಾಲ್ರಿ ಬಗ್ಗೆ ಹೇಳಿದ್ರಿ, ಮೇ ಜೂನ್ದಲ್ಲಿ ಸ್ಯಾಲ್ರಿ ಆಗಿಲ್ಲ ಅಂಥೇಳಿ, ಅದ್ರ ಬಗ್ಗೆ ನಮ್ಮ DC ಸರಿಂದ ಆಯಿತು, ನಮ್ಮಿಂದ ಆಯಿತು, ಒಂದೊಂದು ಲೆಟರ್ಗಳನ್ನ ನಾವು ಇನ್ನೊಮ್ಮೆ ಫಾರ್ವರ್ಡ್ ಮಾಡ್ತೀವಿ. ನೋಡೋಣ, ಅವ್ರ ಜೊತೆಗೆ ಮತ್ತೊಮ್ಮೆ ಫೋನ್ನಾಗ ಮಾತಾಡಿ ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ, ನನಗೆ ಗೊತ್ತು ನಿಮ್ಮ ಬಗ್ಗೆ. ನಾವು ಈಗ ಹಿಂದೆ ಒಂದು ಸಲ ಬಂದು ಕೆಲವೊಬ್ರು ಯಾರೋ ಇದ್ರಿ, ಅವ್ರಿಗೆಲ್ಲ ಮಾತಾಡ್ಸಿದ್ವಿ. ಆ್ಯಂಡ್ ನಮ್ಮ ಇನ್ಸ್ಪೆಕ್ಟರ್ ಕೂಡ 1-2 ಸಲ ತಮ್ಮಲ್ಲಿ ಬಂದು ವಿಸಿಟ್ ಮಾಡಿದರು. ನನಗೆ ಅದ್ರ ಬಗ್ಗೆ ಪವರ್ಸ್ ಇರದೇ ಇರೋದ್ರಿಂದ, ಬಟ್ ನಮ್ಮ ಇಲಾಖೆಯಲ್ಲಿ ನಮ್ಮ ಕಾರ್ಮಿಕರಿದ್ದೀರಿ ಅಂಥೇಳಿ ನಾವು ಫ್ಯಾಕ್ಟ್ರಿ ಮತ್ತು ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ಫ್ಯಾಕ್ಟ್ರಿ ಮತ್ತು ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ JD ಅವರು ಬೆಳಗಾವಿಯಿಂದ ಅವರು ಕೂಡ ಬಂದು ವೆರಿಫಿಕೇಷನ್ ಮಾಡಿ ಅವ್ರ ಮೇಲೆ ಈಗಾಗಲೇ ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ. ಸೊ ಅವ್ರ ಪರವಾಗಿ ಅವರು ಇನ್ನೂ ಕ್ರಮ ತಗೋತಿದ್ದಾರೆ. ನೋಡೋಣ ಅಂತ ವೇಟ್ ಮಾಡ್ತೀವಿ. ಮೇಡಮ್, 250-300 ಜನ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳ ಪರವಾಗಿ ನಾನು ಇಷ್ಟು ದಿನನೂ ವೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೋಡಿ, ನನಗೆ ಕಂಪ್ನಿನೂ ಬೇಕು, ಎಂಪ್ಲಾಯ್ಸು ಬೇಕು ಅಂತ ನಾನು ಪಿಲ್ಲರ್ ಥರ ನಿಂತ್ಕೊಂಡಿದ್ದೀನಿ. ಇವತ್ತು ಏನಾಗಿದೆ, ಈ 250-300 ಜನ ಹೆಣ್ಮಕ್ಳು ಸಪ್ಲೈಯರು ನನಗೆ ಬಿಜಾಪುರದಿಂದ ಹೋಗಕ್ಕೆ ಬಿಡ್ತಾ ಇಲ್ಲ. 3 ದಿನ ಪೊಲೀಸ್ ಸ್ಟೇಷನ್ ಕೂರಿಸಿದ್ದಾರೆ.
ಪ್ರತಿದಿನ ಹೋಗ್ತೀನಿ. ಇವ್ರಿಗೆಲ್ಲರೂ ನಾನು ಏನು ಅವರು ಬಹಳಷ್ಟು ಸಲ ನಮ್ಗೆ ಹೇಳಿದ್ರು. ಅವರು ಮೇಡಮ್ ರಾಥೋಡ್ ಸರ್ ಬಂದಿದ್ರು, ಅದೇ ರಾಥೋಡ್ ಸರ್ ಬಂದಿದ್ರು, ಸಜ್ಜನ್ ಮೇಡಮ್ ಬಂದ್ರು, ಅವ್ರಿಗೆ ಹೇಳಿದ್ದೀನಿ ಇಲ್ಲ ಕ್ಲಿಯರ್ ಮಾಡ್ತಾರೆ ಅಂತ. ಆಮೇಲೆ ಇವರು ನಾಗೇಶ್ ಸರ್ ಬಂದು ನಾನು ನಿಮ್ಮ ಎದುರುಗಡೆ ಮೀಟ್ ಮಾಡಿದೆ, ನೋಟಿಸ್ ಕೊಟ್ಟು ನನಗೆ ನೋಟಿಸ್ ಕೊಟ್ಟು ತಗೊಂಡಾಗ ಅವ್ರ ಕೈಲಿ ಕೊಟ್ಟಿದ್ದೀನಿ, ರಾಘವೇಂದ್ರ ಸರ್ ಕೈಲಿ ಕೊಟ್ಟಿದ್ದೀನಿ. ಕ್ರಾಂತಿ ಕಿರಣ್ ಅವರು ಬರ್ಬೇಕು, ಅವರು ಕ್ರಾಂತಿ ಕಿರಣ್ ಅವರು ಇವರು ಬಂದ್ರೇನೆ ಇವ್ರಿಗೆ ಸಾಲ್ವ್ ಮಾಡಿ. ಯಾಕಂದ್ರೆ ನನ್ನ ಫ್ಯಾಮಿಲಿ ಬಿಟ್ಟು ನಾನು ಒಬ್ಬನೇ ಒದ್ದಾಡಕ್ಕಾಗಲ್ಲ. ನನ್ನ ಫ್ಯಾಮಿಲಿ ಬೆಂಗಳೂರಲ್ಲಿ ನಾನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾಕೆ ಸರಿ ಮೇಡಮ್. ಈಗ ನೋಡಿ ದಯವಿಟ್ಟು ಹೇಳ್ತೀನಿ, ಎಂ ಬಿ ಪಾಟೀಲ್ ಸಾಹೇಬ್ರು ಮೀಟ್ ಮಾಡ್ಬೇಕಂತವ್ರು, ಇವ್ ಮೀಟ್ ಮಾಡಿಸಿಲ್ಲ ಅಂತಂದ್ರೆ ನೀವು ನನಗೆ ಸಂಬಳ ಕೊಡಿ ಅಂತ ನಾನು ಇಲ್ಲ ಮೀಟ್ ಇವತ್ತಂತೂ ಎಲ್ಲಿ ಹೋಗಲ್ಲ. ಇವತ್ತು ಮೀಟ್ ಆದ್ರೆ ಅಟ್ಟ ಹೋಗಿ ಮೇಡಮ್ ನಾನು ಕಂಪನಿ ಪರವಾಗಿ ಎಂಪ್ಲಾಯೀಸ್ ಪರವಾಗಿ 4 ತಿಂಗಳಿಂದ ವನವಾಸ ಪಡ್ತಾ ಇದ್ದೀನಿ. ಇವ್ರಿಗೆ ನನಗೆ ಸಂಬಳ ಕೊಡು ಅಂತ ಇವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಯಾರಿಗೆ ಅಂತ ಆನ್ಸರ್ ಮಾಡಲಿ? ವೆಂಕಟೇಶ್ ರಾಥೋಡ್ ಸರ್ ಬಂದಿದ್ರು ಫ್ಯಾಕ್ಟ್ರಿಗೆ, ಅವರು ನೋಟಿಸ್ ಕೊಟ್ಟವರು. ಅವರು ನಾಗೇಶ್ ಸರ್ ಒಂದು ನೋಟಿಸ್ ಕಳಿಸಿದ್ದಾರೆ. ನೋಟಿಸ್ಗೆ ಬಂದಿದ್ದೆ ನೋಡ್ಬೇಕಾಗಿರೋದು ಫ್ಯಾಕ್ಟ್ರಿ ಡಿಪಾರ್ಟ್ಮೆಂಟ್ನವ್ರೆ, ಅವರೇ ಇದು ಮಾಡಬೇಕು. ಅದು ಕೇಸ್ ನಡೀತಾ ಇದೆ ಈಗ. ಅವ್ರು ನಾಗೇಶ್ ಸರ್ ಇದು ಮಾಡಬೇಕು, ರಾಠೋಡ್ ಸರಿ ಮಾಡಬೇಕು. ಮೇಡಮ್ ಅದು ನಾನು ಹೇಳಿದ್ದೀನಿ, ಇದು ಕಂಪ್ಲೇಂಟ್ ಆಗಿದೆ, ನಾನು ಬಂದು ಮೀಟ್ ಮಾಡಿದ್ದೀನಿ, ನಾಗೇಶ್ ಅವ್ರನ್ನ ಮೀಟ್ ಮಾಡಿದ್ದೀನಿ ಮೆದುಗಡೆ ಹೊತ್ತು. ಇವ್ರು ಕೇಳ್ತಾರದು ಅದಲ್ಲ, ನೀನು ಬಿಜಾಪುರ ಬಿಟ್ಟು ಹೋಗಿಲ್ಲ, ನಮ್ಗೆ ಸಂಬಳ ಕೊಡು. ನಾನು ಎಷ್ಟು ದಿನ ಅಂತ ಬಿಜಾಪುರದಲ್ಲಿ ಕೂತ್ಕೊಳ್ಳಿ? ನನಗೂ ಫ್ಯಾಮಿಲಿ ಇಲ್ಲ ಮೇಡಮ್, ನನಗೂ 4 ತಿಂಗಳಾಯಿತು, ₹1 ಆದಾಯ ಇಲ್ಲ ನನಗೆ. ನಾನು ಯಾವ ಥರ ಜೀವನ ಮಾಡಲಿ? ಇಲ್ಲ ನಾನು ಎಲ್ಲರೂ ಹೊರಗೆ ಹೋಗ್ತೀರಿ ಅಂದ ತಕ್ಷಣ ಎಲ್ಲರೂ ಮಾಡ್ತಾ ಇಲ್ಲ, ನೀವೆಲ್ಲ ಎಲ್ಲಿದ್ದೀರಿ ಅಂತಾರೆ. ನಾನು ಏನು ಆನ್ಸರ್ ಕೊಡಲಿ ಮೇಡಮ್? ಏನು 1 ಲಕ್ಷ 2 ಲಕ್ಷ ಆಯ್ತಮ್ಮ ಹೋಗ್ಲಿ ಅನ್ನಕ್ಕೆ? ನಮಗಂತೂ ಪರಿಚಯ ಇದೆ ರೀ ಮೇಡಮ್. ನಮಗೆ ಎಷ್ಟು